ಕರ್ನಾಟಕ ಶುಭೋದಯ. ನಾವಿಂದು ಬಂದಿದ್ದೀವಿ ಅಂತರ್ಗಂಗೆ KSಗೆ. ಈ ಅಂತರ್ಗಂಗೆ ಕೇವ್ಸ್ ತುಂಬ ವಿಶೇಷವಾದದ್ದು. ಅಂತರ್ಗಂಗೆಯ ವಿಶೇಷತೆ ಏನು ಗೊತ್ತಾ? ಇಲ್ಲಿನ ಜನರಲ್ಲಿ ನಂಬ್ತಾರೆ ಅಂತರಾಳದಿಂದ, ಈ ಬೆಟ್ಟದ ಅಂತರಾಳದಿಂದ ಗಂಗೆ ನದಿ ಹರಿದು ನಂದಿಯ ಬಾಯಿಂದ ಬರುತ್ತಂತ. ಇದು ಈ ಜನ ನಂಬಿಕೆಗೆ ನಾವು ಗೌರವ ಕೊಡಬೇಕು. ಸೊ ಅಂತ ಹೇಳ್ತಾ ಇವತ್ತಿನ ಟ್ರೆಕ್ನ ಶುರು ಮಾಡೋಣ. ನಾವಾಗಲೇ ಅರ್ಧ ಟ್ರೆಕ್ ಬಂದಿದ್ವಿ. ಮಿಕ್ಕಿದ ಟ್ರೆಕ್ ನಿಮ್ಮ ಮುಂದೆ ಕಾಣಿಸಿದೆ, ಆ ಸೈಡ್ ನೋಡ್ಬೋದು. ತುಂಬ ಚೆನ್ನಾಗಿರ್ತದೆ ಅಂದ್ಕೊಂಡಿದ್ವಿ. ನೋಡೋಣ ಮುಂದೆ ಹೋಗ್ತಾ ನಮ್ಮ ಟ್ರೆಕ್ನ ಡ್ಯಾಶ್. ಹಲೋ ಗೈಸ್, ಹಿಂಗಿದ್ದೀರಾ? ಇವಳ ನಮ್ಮ ಸಾಥಿಗಳು. ಸೊ ಇಷ್ಟಿಗೆ ಮುಗಿದಿಂದ ಅನ್ಕೋಬೇಡಿ, ನಮ್ಮ ಟ್ರೆಕ್ಕಿನ ಬಾಕಿ ಇದೆ. ಮುಂದಿನ ಅಧ್ಯಾಯದ ನಾವು ಅಂತರ್ಗಂಗೆ KSಗೆ ಎಂಟ್ರಿ ಆಗಿದ್ದೀವಿ. ಇದು ನಮ್ಮ ಮೊದಲನೆಯ ಅಡೆತಡೆ ಅಂತ ಹೇಳ್ಬೋದು. ಇದು ಅಷ್ಟು ದೊಡ್ಡ ಅಡೆತಡೆ ಅನಿಸದೇ ಇದ್ರೂ ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಆಗಿದೆ. ನಿಮ್ಗೇನಾದರೂ ಈ ಥರ ಚಿಕ್ಕ ಜಾಗದಿಂದ ಭಯ ಆಗೋ ಚಾನ್ಸಸ್ ಇದೆ. ಆದರೆ ತುಂಬ ಮಜಾ ಮಾಡ್ತೀರಾ. ನೀವು ಇಲ್ಲಿ ಒಂದ್ಸದರೂ ಬರಬೇಕಾದಂಥ ಜಾಗ ಇದು. ಹೋಗ್ತಾ ಇನ್ನೂ ತುಂಬ ಜಾಗಗಳಿದೆ, ತೋರಿಸಿ. ಧನ್ಯವಾದ. ಈ ತರ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಹೇಗೆ ಕಷ್ಟ ಪಡ್ಕೊಂಡು ಈ ರಾಕ್ ನ ದಾಟ್ತಾ ಇದಾರೆ ಅಂತ. ಇದೇ ಅಂತರ್ಗಂಗೆ ವಿಶಿಷ್ಟ. ಈ ಕಲ್ಲಲ್ಲಿ ಯಾರು ತುಂಬಾ ದಪ್ಪಿರಲ್ಲ, ಬರಕ್ಕಾಗಲ್ಲ, ಬರ್ಬೇಕಷ್ಟೇ. ಬಟ್ ಆದ್ರೂ ಬರ್ಬೋದು ಅಂತ ಏನ್ ಕಷ್ಟ ಇಲ್ಲ. ಕ್ರೇಜಿ ಆಗಿದೆ ಕೇವ್ ಮಾತ್ರ. ಮೇಲ್ ನೋಡಿ ಎಲ್ಲಿ ಬೇಕೋ ಹೋಗ್ಬೋದು. ಗೈಸ್ ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಷ್ಟು ಕಷ್ಟ ಪಡ್ಕೊಂಡ್ ಬರ್ತಿದಾರೆ ಅಂತ. ಇದೇ ಅಂತರ್ಗಂಗೆ ವೈಶಿಷ್ಟ್ಯ ನೋಡಿ. ನಮ್ಮ ಫ್ರೆಂಡ್ ಅಲ್ಲಿ ನಮ್ ರೋಹಿತ್ ಬ್ಲಾಗ್ ಮಾಡ್ತಿದ್ದಾರೆ ಆ ಸೈಡ್ ಇಂದ, ನಾನು ಈ ಸೈಡ್ ಇಂದ ಕವರ್ ಮಾಡ್ತಾ ಇದೀನಿ. ರೋಹಿತ್ ಒಂದು ಆಯ್ ವಿಡಿಯೋಗೆ. ನಮ್ಮ ಹುಡುಗ ಆ ಕಡೆಯಿಂದ ಬ್ಲಾಗ್ ಮಾಡ್ತಿದ್ದಾನೆ, ನಾನು ಈ ಕಡೆಯಿಂದ ಕವರ್ ಮಾಡ್ತಾ ಇದೀನಿ. ನೋಡಿ ಎಷ್ಟು ಕಷ್ಟ ಈ ರಾಕ್ ಮಧ್ಯದಿಂದ ಬರೋದು. ಆದ್ರೂ ನಮ್ಮ ಹುಡುಗ ಸಕ್ಕದ ಬರ್ತಾನೆ, ಸಕ್ಕದಾಗಿ ಬಕ್ಕೊಂಡ್ ಬಂದೇ ಬಿಟ್ಟ. ಆಯ್ ವೀಕ್ಷಕರೇ, ಇದು ಇಷ್ಟು ಸಣ್ಣ ಜಾಗದಲ್ಲಿ ಎಲ್ಲರೂ ಇಳಿತಿದ್ದಾರೆ. ನೀವು ದಪ್ಪ ಇದ್ರೆ ಹೋಗಲ್ಲ ಅಂತ ಅನ್ಕೋಬೇಡಿ, ಆರಾಮಾಗಿ ಹೋಗ್ಬೋದು. ಆದರೆ ಸ್ವಲ್ಪ ಭಯ ಆಗುತ್ತೆ ಸರ್. ಹೋಗ್ತಾ ನಮ್ಮ ಪಯಣನ ಕಂಟಿನ್ಯೂ ಮಾಡೋಣ. ಇವರು ನಮ್ಮ ಸಾಥಿ ವಿಘ್ನೇಶ್ ಅಂತ. ನೋಡಿ ಹೋಗ್ತಾ ಕೇವ್ ತುಂಬ ಕತ್ತಲೆಯಾಗಿ ಹೋಗುತ್ತೆ, ಆದರೆ ಅದರಂತ ಭಯ ಪಡ್ಕೋಬಾರ್ದು. ತುಂಬ ಜನರ ಕ್ಯೂನೇ ಇದೆ ಇಲ್ಲಿ. ಸ್ನೇಹಿತರೆ, ಇವ್ರು ನಮ್ಮ ಗೈಡು, ಇವ್ರ ಸಪೋರ್ಟಿಂದ ನಾವು ಬಂದಿದ್ದು. ಇದು ನಮ್ಮ ಮುಂದಿನ ಅಂತ. ಇಲ್ಲಿ ನೋಡಿ ಹೇಗೆ ನಾವು ಈ ಕಲ್ಲಿನ ಕೆಳಗೆ ತೂರಿಕೊಂಡು ಹೋಗಬೇಕೆಂದು ನೀವೇ ನೋಡಿ. ಸೊ ಹರ್ಷ ಈಗ ಒಳಗೆ ಹೋಗ್ತಿದ್ದಾನೆ. ಈಗ ಹರ್ಷ ಹೋಗ್ತಿದ್ದಾನೆ ಈ ಚಿಕ್ಕ ಜಾಗದಲ್ಲಿ. ನೋಡೋಣ ಫೀಲ್ಸ್ ಹೇಗಿರುತ್ತಂತ. ಒಬ್ಬೊಬ್ಬರಾಗೆ ಹೋಗ್ತಿದ್ದಾರೆ. ಇವಾಗ ರೋಹಿತ್ ಅವರು ಹೋಗುತ್ತಿದ್ದಾರೆ. ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಕೆಳಗೆ ಹೋಗಿದ ತಕ್ಷಣ ಒಂದು ಬಾಗೆ ಸಿಗ್ತೀನಿ. Come on. Smile, Rohit. ಈ ಸೈಡ್ ಇಲ್ಲಿ ನೋಡ್ಬೋದು ನಾವು ಟ್ರಕ್ ಒಳಗೆ ಕೇವ್ ಒಳಗಡೆ ಹೆಂಗ್ ಸಿಕ್ಕಾಕೊಂಡಿದ್ವಿ ಕಲ್ಲುಗಳ ಮಧ್ಯೆ ಅಂತ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದು. ಎಲ್ಲರೂ ನೀವು ಒಂದ್ಸತಿ ಬರ್ಲೇಬೇಕಿಲ್ಲ. ಇಂಥ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗಲ್ಲ. ಗೈಸ್ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಕಷ್ಟ ಪಡ್ಕೊಂಡು ಆ ಕಲ್ಲಿಗಡೆ ಜನ ತೂರ್ಕೊಂಡು ಬರ್ತಿದ್ದಾರೆ. ಇದೇ ನಿಮಗೆ ಸಿಗೋ ಎಕ್ಸ್ಪೀರಿಯನ್ಸ್ ಈ ಕೇವಲ್ಲಿ. ನೀವು ಒಂದ್ಸತಿ ವಾಚ್ ಮಾಡಿ ನೋಡಿ, ಒಬ್ಬರಾದ್ಮೇಲೆ ಒಂದು ತೆಳ್ಕೊಂಡು ಬರ್ತಿದ್ದಾರೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಕಷ್ಟಪಟ್ಟು ಬಂದ ಮೇಲೆ ಏನ್ ಸಿಗ್ವಾ ಅಂತ ಹೇಳ್ತಾರೆ. ಪ್ರತಿಯೊಂದು ಕಷ್ಟ ಫಲಕ್ಕೆ ಒಂದು ಫಲ ಸಿಗುತ್ತೆ. ಅದೇನ್ ಗೊತ್ತಾ? ಇಲ್ಲಿ ನೋಡಿ ಎಂತ ವ್ಯೂ ಸಿಕ್ಕಿದೆ ನಮಗೆ. ಮಧ್ಯಾಂತರ ಭಾಗದ ಕೇವಲ್ ಇದೀವಿ ನಾವು ಇವಾಗ. ಎಂತ ವ್ಯೂ ಸಿಕ್ಕಿದೆ ಅಂತ ನೀವು ಇಲ್ಲಿ ಫುಲ್ ಜನ ಎಲ್ಲ ಫುಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ.
ಸ್ವಲ್ಪ ವಿರಾಮ ತಗೊಳ್ಳಿಕ್ಕೆ ಕೇವ್ ಮಧ್ಯದಲ್ಲಿರೋ ಒಂದು ಜಾಗ ಅಂತ ಅನ್ಕೋಬೋದು ನೀವು ಸ್ನೇಹಿತರೆ. ಇವಾಗ ನಾವು ಮಧ್ಯಂತರ ಭಾಗ ಅಂದರೆ ಒಂದು ಕೇವ್ ಒಳಗಡೆ ದೊಡ್ಡ ಹಾಲ್ ಇರೋ ಥರ ಇದೆ. ಫುಲ್ ಸುತ್ತಮುತ್ತಲು ಕಲ್ಲೇ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಕೂತ್ಕೊಂಡು ಫೋಟೋ ಹೊಡ್ಕೊತಿದ್ದಾರೆ ಪ್ರವಾಸಿಗರು. ಇಲ್ಲಿ ರೋಹಿತ್ ಇದ್ದಾನೆ, ನಾನು ಇಲ್ಲಿ ಹಿತೇಶಿ ಬರ್ತಿದ್ದಾನೆ. ಹಲೋ ಹಾಯ್. ಇದು ಮಧ್ಯಂತರದ ರೆಸ್ಟ್ ವಿಭಾಗ ಅಂತಾನೆ ಹೇಳ್ಬೋದು. ಇಲ್ಲಿ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಲಿಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಒಳ್ಳೆ ತಂಪು ಗಾಳಿ, ಎಸಿಗಿಂತ ತಂಪಾಗಿರೋ ಗಾಳಿ ಇದೆ ಇಲ್ಲಿ. ಸೊ ರೋಹಿತ್, ಎಸ್, ಅರ್ಧ ಭಾಗ ಮುಗಿಸಿದ್ವಿ, ಏನಿಸ್ತಿದೆ? ಇದು ತುಂಬ ಒಂಥರ ಮನಸ್ಸಿಗೆ ಹದವಾದಂಥ ಫೀಲು. ಈ ಥರ ಅಡ್ವೆಂಚರ್ಸ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಮೈ ಸ್ವಲ್ಪ ನೋವಾಗ್ಬೋದು, ಆದರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಇವ್ರು ನಗ್ತಿರ್ಬೋದು, ಆದರೆ ಇದೊಂದು ನಿಜವಾದ ಮಾತು. ಈ ಥರ ಅಡ್ವೆಂಚರ್ಸ್ ಮಾಡಿದಾಗ ಜನರಿಗೆ ತುಂಬಾ ಜನಕ್ಕೆ ಫೋಬಿಯಾ ಇರುತ್ತೆ, ಕಲ್ಲುಗಳ ಮಧ್ಯೆ ಸಿಗಾಕೊಳ್ಳೋದು. ಯಾವ್ದಾದ್ರು ಆಬ್ಜೆಕ್ಟ್ ಬಗ್ಗೆ ಸಿಗಾಕೊಂಡಾಗ ಅವ್ರ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ, ನಾನು ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀನಿ ಅಂತ. ನಿಮ್ಗೆ ಅದೇ ಥರ ಫೀಲ್ ಆಗುತ್ತೆ ಇಲ್ಲಿ. ಆ ಥರ ಫೋಬಿಯಾ ಇರೋರೆಲ್ಲ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಬಂದರೆ ಧೈರ್ಯವಾಗಿ ಹೋಗಿ, ಏನೂ ಆಗಲ್ಲ. ಗೈಡ್ ನಿಮ್ಮ ಜೊತೆ ಇರ್ತಾರೆ. ಸೊ ವಿಲ್ ಕಂಟಿನ್ಯೂ ದ ವಿಡಿಯೋ. ದಿನ 9 to 5 ಜಾಬ್ ಮಾಡಿ, ಅದೇ 9 to 5 ಜಾಬ್ ಮಾಡಿ ಸ್ಟ್ರೆಸ್ ಆಗಿರ್ತೀರ. ಇದರ ಜಾಗಕ್ಕೆ ಬಂದಾಗ ನಿಮ್ಮ ಬಾಡಿ ನೋವಾಗ್ಬೋದು, ಆದರೆ ಮನ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ಅಚ್ಚಾ, ಹೀಗೆ ನಮ್ಮ ಒಂದು ಗುಹೆ ಆಗಿದೆ. ಮುಂದಿನ ಗುಹೆಗೆ ಹೋಗ್ತಿದ್ವಿ. ಇದು ತುಂಬಾ ಕತ್ತಲೆ ಇದೆ, ಹುಷಾರಾಗಿ ಹೋಗ್ಬೇಕು, ಜಾರ್ ಬೀಳಕ್ಕೆ ಚಾನ್ಸಸ್ ಇದೆ. ನೋಡಿ, ಇದು ನಮ್ಮ ಸೇತುವೆ, ಚಿಕ್ಕ ಸೇತುವೆ. ತುಂಬಾ ಚಿಕ್ಕ ಜಾಗ ಇದು. ಹಾಯ್. ಇಲ್ಲಿ ನೋಡಿ, ಈ ತರ ಬರ್ತಿದ್ದಾರೆ. ಇಲ್ಲೊಂದು ಚಿಕ್ಕ ಕೋಲ್ ಮೇಲೆ ನಡ್ಕೊಂಡು ಬರ್ತಿದ್ದಾರೆ. ಚಿಕ್ಕ ಜಾಗ ಇದು. ಎಸ್, ಎಕ್ಸಿಟ್ ಆಗಿದ್ವಿ. ನೋಡಿ, ಕತ್ತಲೆಯಿಂದ ಬೆಳಕು. ನೈಸ್. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೇವ್ ಎಷ್ಟು ಉಳಿತಾ ಇದೆ ಅಂತ. ಮೇಲ್ಗಡೆಯಿಂದ ಸಣ್ಣ ಕಿಂಡಿಯಿಂದ ಬೆಳಕು ಬರ್ತಿದೆ. ಇಲ್ಲಿನ ಜಾಗ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಫೋಟೋಗಳು ತಗೋಬೇಕು ಅಥವಾ ಚಿತ್ರಗಳು ತಗೋಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಮುಂದೆ ಒಂದು ದೊಡ್ಡ ರಾಕ್ ಇದೆ. ಎರಡು ಮಂಚ ದೊಡ್ಡ ರಾಕ್ ಇದೆ ಅಲ್ಲಿ. ನೋಡಿ, ಈ ರಾಕ್ ಹಾಕಬೇಕಾಗಿದೆ. ಇವಾಗ ನಾವು ತೋರಿಸ್ತೀವಿ ಈಸಾಗಿ ಹೇಗೆ ಹಾಕ್ಬೋದು ಅಂತ. ಕ್ಲಾಸ್ ಅಂಡ್ ಟಿಪ್ಸ್ ಅಂಡ್ ಕ್ಲಾಸಸ್. ನೋಡಿ, ಈ ರಾಕ್ನ ಹೆಂಗ ತಗೊಂಡು ವಿಡಿಯೋ ನೋಡ್ಕೊಂಡು ಇಲ್ಲಿ ಬ್ಯಾಗ್ ನಂಬರ್ ಕೊಟ್ರಿ. ಬ್ಯಾಗ್ ನಂಬರ್ ಕೊಟ್ಬಿಟ್ಟು ಈ ತರ ಹಾಕ್ಬೇಕು. ಈಗ ನಿಮ್ ತಲೆ ನೋಡ್ಕೊಂಡು ಹಾಕಿ. ಇಷ್ಟು ಆರಾಮಾಗಿ ಹಾಕ್ಬೋದು. ನೋಡಿ, ನೀವು ಅಡ್ಡ ಕೂತಿದ್ದೀರಾ, ಬೇಗ ತೋರಿಸಿದೆ. ಹಿಂಗೆ ಕ್ರಾಸ್ ಮಾಡ್ಕೊಂಡು ಹಾಕ್ಬಿಟ್ರೆ ಸೊ ಯಾರು ಸೊ ನಮ್ಮ ರೋಹಿತ್ ಹತ್ತಾನೆ ತೋರಿಸ್ತೀವಿ. ನೋಡಿ, ನಮ್ಮ ರೋಹಿತ್ ಹೆಂಗ ನೋಡಿ, ಈಗ ಸೇಮ್ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾನೆ. ಫುಲ್ ಕ್ರಾಸ್ ಮಾಡ್ಕೊಂಡ್ಬಂದಿದ್ದಾನೆ. ಸೊ ನೆಕ್ಸ್ಟ್ ನಾವು ಆಗೋ ಒಳಗೆ ಹೋಗ್ಬೇಕಿದೆ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಲಾಸ್ಟ್ ಮಾಡ್ತೀವಿ. ದೊಡ್ಡ ರಾಕ್ ಹತ್ಕೊಂಡ್ ಬಂದ್ಮೇಲೆ ಇಲ್ಲೊಂದು ಓಪನ್ ಲೈಟ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಫುಲ್ ಫೋಟೋ ಶೂಟ್ ಮಾಡ್ಕೋಬಹುದು ನೀವು ಬೇಕಿದ್ರೆ. ನೋಡಿ ಹೆಂಗಿದೆ, ರೋಹಿತ್ ಎಲ್ಲ ತೋರಿಸ್ತಾನೆ ನೋಡಿ. ಫುಲ್ ರಾಕ್ಸ್ ಹೆಂಗ್ ಸ್ಟ್ರಕ್ಚರ್ಡ್ ಆಗಿದೆ ನೋಡಿ. ಒಂದ್ರ ಮೇಲೆ ಒಂದು. ಪುರಾತನ ಕಾಲದಲ್ಲಿ ಫುಲ್ ರಾಕ್ಸ್ ಎಲ್ಲ ಹಿಂಗೆ ಲಾವಾ ಸ್ಟೋನ್ಸ್ ಆಗಿ ಒಂದ್ರ ಮೇಲೆ ಒಂದು ಕಟ್ಕೊಂಡು ಹಿಂಗ್ ನೋಡಿ ರಾಕ್ ಹೆಂಗಾಗಿದೆ ಅಂತ. ಫುಲ್ ರಾಕ್ಸ್ ಸ್ಟ್ರಕ್ಚರ್ ನೋಡಿದ್ರೆ ನಿಮಗೆ ಫುಲ್ ಭಯಾನಕ ಹೋಗಿದೆ ನೋಡಿ. ಇದೆಲ್ಲ ಲಾವಾ ರಸಗಳಾಗಿತ್ತು ಅವಾಗ. ಇವಾಗ ಫುಲ್ ವೈಟ್ ಕಲರ್ ಆಗಿ ಏನೇನೋ ಆಗಿದೆ. ನಮ್ಮ ಫ್ರೆಂಡ್ಸ್ಗಳು ಬರ್ತಿದ್ರೆ ಅನ್ಸುತ್ತೆ ಆ ರಾಕ್ ಹತ್ಕೊಂಡು. ಸೊ ನಾವು ನೆಕ್ಸ್ಟ್ ಈ ಕೇವ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಕಂಟಿನ್ಯೂ ಮಾಡ್ತಾ ಇದೀವಿ. ಆದಷ್ಟು ಬೇಗ ಸಿಗ್ತೀನಿ, ಬನ್ನಿ ಫ್ರೆಂಡ್ಸ್. ನಮ್ಮ ಅಂತರಂಗ ಕೇವ್ಸ್ ನ ಕ್ವೆಸ್ಟ್ ಇವತ್ತು ಮುಗಿದ ಅಂತ ಹೇಳ್ಬೋದು. ಇನ್ನೊಂದು ತುಂಬಾ ಚಿಕ್ಕ ಕೇವ್ ಇತ್ತು, ಆದ್ರೆ ಹೇಳ್ತಿದ್ದಾರೆ ತುಂಬಾ ಮಳೆ ಬಂದಿರೋ ಕಾರಣ ಬೆಟ್ಟ ಕುಸ್ದಿದೆ ಸ್ವಲ್ಪ ಒಳಗೆ ಬಂಡೆ. ಸೊ ಅಲ್ಲಿ ಹೋಗೋದು ತುಂಬಾ ಡೇಂಜರ್ಸ್ ಅಂತ. ಸೊ ಅದಕ್ಕೆ ಇವತ್ತಿಗೆ ಈ ಕೇವ್ ಇಂದಾನೆ ನಿಲ್ಸ್ಬೇಕಾಗಿದೆ. ಆದ್ರೆ ಇದು ಒಂದೇ ಕೇವ್ ಅಂತ ನೀವು ಅಷ್ಟೊಂದು ನಿರಾಸೆ ಪಡೋದು ಬೇಕಾಗಿಲ್ಲ. ಈ ಕೇವ್ ತುಂಬಾ ಚೆನ್ನಾಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿನ ವಾತಾವರಣ ನಿಮ್ಮ ಮನಸ್ಸು ಎಲ್ಲ ಸರಿ ಮಾಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ ಪ್ರಕೃತಿ ಆಟ ಹೆಂಗಿರುತ್ತೆ ಅಂತ. ಒಂದು ಕೇವ್ ಸಿಕ್ತು, ಇನ್ನೊಂದು ಕೇವ್ ಸಿಗ್ಲಿಲ್ಲ. ಇನ್ನೊಂದು ಕೇವ್ ಅಲ್ಲಿ ನಾವು ಫುಲ್ ಮಲ್ಕೊಂಡು ತೆವಳಾಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಶುದ್ಧ ಗಂಗಾಜಲ ಸಿಗುತ್ತೆ ಅಂತ ಇಲ್ಲಿನ ಲೋಕಲ್ ಅವರ ಇವ್ರದ್ದು ಏನದು ನಂಬಿಕೆ. ಅಲ್ಲೋಗಿ ನಾವು ಸ್ವೀಟ್ ವಾಟರ್ ಕುಡಿಯೋಣ ಅಂತ ಒಂದು ಪ್ಲಾನ್ ಹಾಕಿದ್ವಿ. ಸೊ
ಅನ್ಫಾರ್ಚುನೇಟ್ಲಿ ನಮಗೆ ಸಿಗ್ಲಿಲ್ಲ ಅದು. ಇವಾಗ ನಿಮ್ಗೆ ಸಿಗೋ ಚಾನ್ಸ್. ನಿಮ್ ನಂದಿ ಹತ್ರ ಹೋದ್ರೆ ಅಲ್ಲಿ ನೀರ್ ಬರ್ತಿರುತ್ತೆ, ಅಲ್ಲಿ ಕೂಡ ಟ್ರೈ ಮಾಡ್ಬೋದು, ತುಂಬಾ ಸಿಹಿಯಾಗಿರುತ್ತೆ. ಅಲ್ಲಿ ಎಂತ ಬೇಸಿಗೆಗಾಲ ಇದ್ರು 365 ದಿನ ನೀರ್ ಬರುತ್ತೆ, ಸ್ವೀಟ್ ವಾಟರ್. ನೀವು ದೇವಸ್ಥಾನದಲ್ಲಿ ಸ್ವೀಟ್ ವಾಟರ್ ಕುಡ್ಕೊಂಡು ಹೋಗ್ಬೋದು, ಬಟ್ ಕೇವ್ ಒಳಗೆ ನೀವು ಮಲ್ಕೊಂಡು ಹೋಗೋದು ಮಿಸ್ ಮಾಡ್ಕೋತೀರಾ. ಆ ಕೇವ್ ಹೆಂಗಿದೆ ಅಂತ ನಾವೊಂದು ಜಲಕ್ ತೋರಿಸ್ಬೋದು ನಿಮ್ಗೆ, ಬಟ್ ಇವತ್ತರ ಮಟ್ಟಿಗೆ ಅದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕ್ಲೋಸ್ ಆಗಿದೆ. ಸೊ ಅದ್ರ ಅಂತ ಬಗ್ಗೆ ಹೇಳ್ತಾ ನಮ್ ಬ್ಲಾಗ್ ನ ನಿಲ್ಸಲ್ಲ, ಏನೋ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಯಾರು ಕಾಯ್ತಾರೆ. ಗೈಸ್ ಕೇವ್ ಮುಗಿಸ್ಕೊಂಡು ಕೆಳಗೆ ಇಳಿತೀವಿ ಈಗ. ಇಲ್ಲಿ ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ವ್ಯೂ ನೋಡಿ, ಈ ಕಡೆ ಫುಲ್ ಬಂಡೆ ಕಲ್ಲುಗಳಿವೆ, ಫುಲ್ ಬಂಡೆ ಕಲ್ಲುಗಳಿವೆ. ಇಳಿಯೋ ಜಾಗದಲ್ಲೆಲ್ಲ ಬಂಡೆ ಕಲ್ಲುಗಳಿಗೆ ನೋಡ್ಕೊಂಡು ನೋಡಬೇಕು. ಕಾಟ್ ಇಷ್ಟ ಆದ್ರೆ ಒಂದ್ ವಾರ ಮನೇಲಿ ಕೂತ್ಕೊಳ್ಳದೆ, ಆಫೀಸ್ ಹೋಗಕ್ಕಾಗಲ್ಲ. ಇಲ್ಲಿ ಹಿಂದೆ ನೋಡ್ಬೋದು ನೀವು, ನಮ್ಮ ಹುಡುಗರೆಲ್ಲ ಟ್ರೆಕ್ ಮಾಡ್ಕೊಂಡು ವಾಪಸ್ ಬರ್ತಿದ್ದಾರೆ ನೋಡಿ. ಎಲ್ಲರೂ ಎಲ್ಲ ಮುಗಿಸ್ಕೊಂಡು ಕೇವ್ ಒಳಗಡೆ, ಮುಖ್ಯವಾದ ಕೇವ್ ಮಿಸ್ ಆಗೋಯ್ತು ನಮಗೆ ಆ್ಯಕ್ಚುಲಿ. ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮಸ್ಕಾರ ಸ್ನೇಹಿತರೆ. ಈ ಅಂತರ್ಗಂಗೆ ಸ್ಪೆಷಾಲಿಟಿ ಇಲ್ಲಿವರೆಗೂ ನಾವು ಕಾಯ್ತಿದ್ದ. ಅಂತರ್ಗಂಗೆ ಅಂತ ಯಾಕೆ ಕರೀತಾರೆ ಅಂತ, ಈ ಬೆಟ್ಟ ಅಂತರಾಳದಿಂದ ಗಂಗೆ ನದಿನ ನೀರು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ನಂದಿ ಬಸವ ಇದ್ದಾನೆ, ಆ ಬಸವನ ಬಾಯಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ. ಆ ನದಿ ನೀರು ಗಂಗೆಯ ನೀರು ಅಂತ ಹೇಳ್ತಾರೆ. ತುಂಬಾ ಸ್ವೀಟ್ ಆಗೂ ಇರುತ್ತೆ, ಕುಡಿಯುವಂತ ನೀರು, ತುಂಬಾ ಶುದ್ಧವಾದಂಥ ನೀರು. ಬನ್ನಿ ತೋರ್ಸೋಣ. ಆ ನೀರನ್ನು ನೀವು ಫುಲ್ ಮೈಗೆ ಅಂಚ್ಕೊಂಡ್ರೆ, ಚಪ್ಪಿಸ್ಕೊಂಡ್ರೆ ಫುಲ್ ನಿಮ್ಗೆ ಏನೇ ರೋಗ ಇದ್ರೂ ಹೋಗುತ್ತೆ. ವರ್ಷದ 365 ದಿನಾನು ಈ ನೀರು ಬರುತ್ತೆ ಇಲ್ಲಿ. ಸೊ ಬನ್ನಿ ನೋಡೋಣ ಅಂತ ಬಿಲೀಫ್ ಇದೆ. ಇದು ಹತ್ರ ರೋಗ ಹೋಗುತ್ತೆ, ಅದು ಪಾಪ ತೊಳಿತು ಅಂತ ಯಾರು ಹೇಳಿಲ್ಲ, ಅಂದ್ರೆ ಇದು ನಂಬಿಕೆ ಅಷ್ಟೇ. ಸೊ ಬನ್ನಿ. ನಮ್ಮ ನಂದಿ ಇಲ್ಲಿದೆ, ಇಲ್ಲಿಂದ ನೀರು ಬರ್ತಿದೆ. ಈ ನೀರು ಎಲ್ಲಿಂದ ಬರ್ತಿದೆ ಅಂತ ಇಲ್ಲಿವರೆಗೂ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಹೌದಾ? ಹೌದು, ಇದು ಯಾವ ಜಿಯಾಲಜಿಸ್ಟ್ ಯಾರು ಅದು ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಒಟ್ಟಿನಲ್ಲಿ ಅದೇ ಅಂತರಂಗ ಹೆಸರು ಬರೋ ಹಾಗೆ ಗಂಗೆ ನದಿ ಬರ್ತದೆ ಅಂತ ಹೇಳ್ತಾರೆ. ಸೊ ಈ ನೀರನ್ನ ನೋಡಿ ಕುಡಿದು ತೋರಿಸ್ತೀನಿ. ತುಂಬ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಹಾಯ್ ಹನುಮಂತ, ಹಂಗಿದ್ಯಾ ಹನುಮಂತ? ಹಾಯ್ ಹನುಮಂತ, ಏನು ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ ಹನುಮಂತ? ಸೊ ಗಾಯ್ಸ್, ಇಲ್ಲಿಗೆ ನಮ್ಮ ಅಂತರ್ಗಂಗೆ ಕೇವ್ ಟ್ರೆಕ್ ಮುಗೀತು. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.